ಹಾಯ್ ಹಲೋ ನನ್ನ ಮುದ್ದು ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ನಾನಿವತ್ತು ನಿಮಗೆ ಹೇಳ್ತಾ ಇರುವಂಥ ವಿಷಯ ಏನಂತ ಅಂದರೆ, ಕೂದಲನ್ನು ಹೇಗೆ ಸದೃಢವಾಗಿ ಹಾಗೂ ಬಲಿಷ್ಠವಾಗಿ ಮಾಡುವಂಥ ವಿಧಾನ. ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಕೂದಲನ್ನು ಸದೃಢವಾಗಿ ಹಾಗೂ ಸುಂದರವಾಗಿ ಕಾಣುವಂತೆ ಮಾಡುವಂಥ ವಿಧಾನ. ನಾವು ಇದನ್ನು ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಈಗ ಈ ಒಂದು ಅಲೋವೆರಾ ಜೆಲ್ನ ನಾವು ಏನು ಮಾಡಬೇಕಂದ್ರೆ, ಈ ರೀತಿ ಇದರ ಮುಳ್ಳುಗಳನ್ನು ನಾವು ತೆಗೆದಿರಬೇಕು. ಈ ಮುಳ್ಳುಗಳನ್ನು ತೆಗೆದು ಈಗ ಏನಾಗಿದೆ ಅಂದರೆ, ಪದಾರ್ಥಗಳನ್ನು ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ಒಂದು ಅಲೋವೆರಾ ಜೆಲ್ನ ನಾವು ಕ್ಲೀನಾಗಿ ಅದನ್ನು ಒಂದು ಮೇಲಿನ ಒಂದು ಸಿಪ್ಪೆಯನ್ನು ತೆಗೆದು ಅದರ ಜೆಲ್ ಅಷ್ಟು ಮಾತ್ರ ನಾನು ತೆಗೆದುಕೊಂಡೇನೆ. ಇವನ್ನೆಲ್ಲ ನಾವು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಆನಂತರ ಹೇರ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದನ್ನು ಹೇಗೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಯಾವ ರೀತಿ ಅಂದರೆ, ಈ ಒಂದು ದಾಸವಾಳ ಹೂಗಳನ್ನು ಹಾಗೂ ಈ ಅಲೋವೆರಾ ಜೆಲ್ನ ಇಟ್ಟಿದ್ವಲ್ಲ, ಇದನ್ನು ಇಷ್ಟು ಇದಕ್ಕೆ ಹಾಕಬೇಕು. ನಂತರ ಈ ಒಂದು ದಾಸವಾಳದ ಎಲೆಗಳನ್ನು, ಕರಿಬೇವಿನ ಎಲೆಗಳನ್ನು ಹಾಗೂ ಈ ಒಂದು ಬಟ್ಟಲ ಹೂವಿನ ಎಲೆಗಳನ್ನು ಎಲ್ಲವನ್ನು ಹಾಕಿ ನೀವು ಫಸ್ಟ್ ಒಂದು ಸಲ ಗ್ರೈಂಡ್ ಮಾಡಿಕೊಂಡು, ಈಗ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ರುಬ್ಕೋಬೇಕು. ನೋಡಿ ಯಾವ ರೀತಿ ಇದೆ. ಈ ನಮ್ಮ ಒಂದು ಹೇರ್ಗೆ ನಾವು ಹಚ್ಚಬೇಕಾದ್ರೆ ಅದು ಯಾವುದೇ ರೀತಿ ಒಂದು ಎಲೆಗಳ ಒಂದು ತುಂಡು ಬರಬಾರ್ದು. ಆ ರೀತಿ ನಮಗೆ ರುಬ್ಕೋಬೇಕು. ಇದರ ಜೊತೆ ನಾವೇನು ಹಾಕ್ತಿದ್ದೀವಿ ಅಂದರೆ, ನೀರು ಹಾಕಬಾರ್ದು. ನೀರಿನ ಬದಲಾಗಿ ಒಂದು ಸ್ವಲ್ಪ ಮೊಸರನ್ನು ಇದಕ್ಕೆ ಬೆರಕೆ ಮಾಡಿ ಮಿಕ್ಸಿಗೆ ಹಾಕಬೇಕು. ಇದನ್ನು ನಾವೀಗ ಹೇರಿಗೆ ಅಪ್ಲೈ ಮಾಡೋಣ. ಒಂದು ಬೇರು ಸಮೇತ ಹಚ್ಚಬೇಕು. ಬರೀ ನಾವು ಮೇಲೆ ಹಚ್ಚಬಾರ್ದು, ಕೂದಲುಗಳಿಗೆ ಮಾತ್ರ ಹಚ್ಚಬಾರ್ದು. ಈ ರೀತಿ ಬೇರುಗಳಿಗೆ ಹಚ್ಚಿದರೆ ಏನಾಗುತ್ತೆ ಅಂದರೆ, ಕೂದಲುಗಳು ಮೃದುವಾಗಿ ಕಾಣಿಸ್ತವೆ. ನೋಡಿ, ನಾ ಹಚ್ತಾ ಇರುವಂಥ ರೀತಿ ನೋಡಿ, ಈ ರೀತಿ ಹಚ್ಚಬೇಕು. ಈ ಥರ ಇದನ್ನು ಏನು ಮಾಡಬೇಕಂದ್ರೆ, ಮಸಾಜ್ ಮಾಡಬೇಕು. ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಎಲ್ಲ ಕಡೆನೂ ಇದೇ ರೀತಿ ಹಚ್ಚಬೇಕು. ಈ ರೀತಿ ಕೂದಲುಗಳನ್ನು ಸೈಡ್ ಮಾಡಿ ಈ ರೀತಿ ತಲೆಗೆ ಹಚ್ಚೋದ್ರಿಂದ ಇದನ್ನು ಒಂದು 2 ತಾಸು ಬಿಟ್ಟು ಒಣಗೋಕ್ಕೆ ಬಿಟ್ಬಿಡಬೇಕು. ಒಣಗಿದ ನಂತರ ತಲೆ ಸ್ನಾನ ಮಾಡಿ, ನೀವು ಯಾವ ರೀತಿ ಡೈಲಿ ಯೂಸ್ ಶಾಂಪು ಮಾಡ್ತೀರಿ ನೋಡು, ಆ ಶಾಂಪೂವಿನಿಂದ ತಲೆ ಸ್ನಾನ ಮಾಡಬೇಕು. ನೋಡಿ ಯಾವ ರೀತಿ ನನ್ನ ಕೂದಲುಗಳು ಸಿಲ್ಕಿಯಾಗಿ ಹಾಗೂ ಮೃದುವಾಗಿ ಬಂದಿವೆ ಅಂತ. ನಾನು ಇದನ್ನು ವಾರಕ್ಕೆ 2 ಸಾರಿ ನಾನು ಇದನ್ನು ಅಪ್ಲೈ ಮಾಡ್ತೇನೆ. ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಮಾಡೋದರಿಂದ ನಮ್ಮ ಕೂದಲುಗಳು ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಕೂದಲುಗಳು ಮೃದುವಾಗಿ ಉದುರುವುದನ್ನು ನಿಲ್ಲಿಸ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಕೂದಲುಗಳು ಹೀಗೆ ಆಗಬೇಕಂದ್ರೆ ನನ್ನ ವಿಡಿಯೋವನ್ನು ತಪ್ಪದೇ ನೋಡಿ. ಧನ್ಯವಾದ.